ನಾಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಮಂಡನೆ ಆಗ್ತಾ ಇದೆ. ನಾಳೆ ಪಾರ್ಲಿಮೆಂಟ್ನಲ್ಲಿ ಈ ಬಿಲ್ ಮಂಡನೆ ಆಗುತ್ತೆ. ಹೀಗಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ಅಮಿತ್ ಶಾ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಜೋಶಿ. ನಾಳೆ ಮಂಡನೆ ಆಗಲಿರುವ ಮಸೂದೆಯ ಕುರಿತು ಚರ್ಚೆ ನಡೆಸಿದ್ದಾರೆ. ಸರ್ಕಾರದ ನಿಲುವಿನ ಕುರಿತು ಉಭಯ ನಾಯಕರು ಚರ್ಚಿಸಿದ್ದಾರೆ. ವಿಪಕ್ಷಗಳನ್ನ ಎದುರಿಸುವ ಕುರಿತು ನಾಯಕರು ಮಾತುಕತೆ ನಡೆಸಿದ್ದಾರೆ. ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿರುವಂತದ್ದು. ಈಗಾಗಲೇ ಏನ್ ಪ್ರೊಟೆಸ್ಟ್ಗಳಾಗ್ತಾ ಇತ್ತು, ಅವರ ಎಲ್ಲರ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಒಪ್ಪಿದ್ದ ಕಾರಣ ಪ್ರತಿಭಟನೆ ತಣ್ಣಗಾಗಿದೆ. ಅದು ಒಂದು ಕಡೆ ಹೊರಗಡೆ ಅದು. ಆದರೆ ಈಗ ನಾಳೆ ಪಾರ್ಲಿಮೆಂಟ್ನಲ್ಲಿ ಮತ್ತೆ ಹೈಡ್ರಾಮಾ ನಡೆಯೋದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಿಲ್ ಕೂಡ ನಾಳೆನೇ ಮಂಡನೆ ಆಗ್ತಾ ಇದೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯಿತು. ಆ ಸ್ಥಾನಕ್ಕೆ ಆ ಜವಾಬ್ದಾರಿಯನ್ನು ಈಗ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಕೊಡಲಾಗಿದೆ. ಈ ಮಧ್ಯೆ ನಾಳೆ ಈ ಬಿಲ್ ಬರ್ತಾ ಇದೆ ಪಾರ್ಲಿಮೆಂಟಲ್ಲಿ. ಸೊ ಇದಕ್ಕಾಗಿ ಚರ್ಚೆ ಮಾಡಿದ್ದಾರೆ ಇವತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಪ್ರಹ್ಲಾದ್ ಜೋಶಿ ಅವರು ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆಸಿದ್ದಾರೆ. ಯಾಕಂದರೆ ಇದು ಸರ್ಕಾರದ ದೊಡ್ಡ ಹಿನ್ನಡೆ, ಸಚಿವರಿಂದ ಆದಂಥ ದೊಡ್ಡ ಲೋಪ, ಇದರಿಂದ ವಿದ್ಯಾರ್ಥಿಗಳಿಗಾಗಿದ್ದು ದೊಡ್ಡ ಅನ್ಯಾಯ ಅನ್ನೋ ರೀತಿ ಪ್ರೊಟೆಸ್ಟ್ಗಳಾಗಿತ್ತು. ನಾಳೆ ಪಾರ್ಲಿಮೆಂಟಲ್ಲೂ ಅದೇ ಪ್ರತಿಧ್ವನಿಸಬಹುದು.